ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು ಸಿಎಂ ಬದಲಾವಣೆ ಆಗ್ತಾರಾ ಇಲ್ವಾ? ಹಾಗಾದ್ರೆ ಸಿಎಂ ಬದಲಾವಣೆ ಖಚಿತಾನಾ ಎನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಸಿಎಂಗೂ ಬಂತ ಹೈಕಮಾಂಡ್ ಸಂದೇಶ. ವೀರಪ್ಪ ಮೊಯ್ಲಿ ಭವಿಷ್ಯದ ಬಗ್ಗೆ ಸಿಎಂ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಸುಮ್ಮನೆ ಕೊಡ್ರೆ ಆಗಲ್ಲ, ಹಾಕೊಂಡ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರೆ. ಅದಕ್ಕೆ ವೀರಪ್ಪ ಮೊಯ್ಲಿ ಅವರು ಭವಿಷ್ಯದ ಬಗ್ಗೆ ಈಗಾಗಲೇ ಸಿಎಂ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಯಾರು ಏನ್ ಹೇಳ್ತಾರೆ ಅಂತ ಅಲ್ಲ, ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ತೀವಿ. ಸಿಎಂ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್, ಆಗ ನಾನೇ ಸಿಎಂ, ಈಗ ಹೈಕಮಾಂಡ್ ಹೇಳಿದ್ದೇ ಫೈನಲ್. ಏಕಾಏಕಿ ಮೌನವಾಗಿದ್ದೇಕೆ ಸಿದ್ದರಾಮಯ್ಯ? ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಯಾವ ಕೆಲ್ಸಕ್ಕೆ ಬಾರದಿದ್ದವ್ರು ಮಾತಾಡ್ತಾರಪ್ಪ, ಅವಕ್ಕೆಲ್ಲ ಯಾಕೆ ಅಷ್ಟೊಂದು ಮಹತ್ವ ಕೊಡ್ತೀರಿ? ಚೀಫ್ ಮಿನಿಸ್ಟರ್ ಬದಲಾವಣೆ 5 ವರ್ಷ ನಮ್ದೇ ಸರ್ಕಾರ ಇರ್ತದೆ. ನಾನು ಈಗ ಮುಖ್ಯಮಂತ್ರಿ, ನಾನೇ ಮುಂದುವರಿತೀನಿ. ಯಾವ ಕೆಲ್ಸಕ್ಕೆ ಬಾರದಿದ್ದವ್ರು ಮಾತಾಡ್ತಾರಪ್ಪ, ಅವಕ್ಕೆಲ್ಲ ಯಾಕೆ ಅಷ್ಟೊಂದು ಮಹತ್ವ ಕೊಡ್ತೀರಿ? ಚೀಫ್ ಮಿನಿಸ್ಟರ್ ಬದಲಾವಣೆ 5 ವರ್ಷ ನಮ್ದೇ ಸರ್ಕಾರ ಇರ್ತದೆ. ನಾನು ಈಗ ಮುಖ್ಯಮಂತ್ರಿ, ನಾನೇ ಮುಂದುವರಿತೀನಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ ಈಗ ಮೊಯ್ಲಿ ಅವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನ್ ಹೇಳ್ತಾರೆ ಅದು. ಖರ್ಗೆ ಅವರು ಅಲ್ಲ ಸರ್, ಖರ್ಗೆ ಅವರು ಹೇಳಿದ್ಮೇಲೆ ಪದೇ ಮಾತಾಡ್ತಾ ಇದ್ದಾರೆ. ನೀವು ಸೈಲೆಂಟ್ ಆಗಿದ್ದೀರಾ, ಬೇರೆಯವರೆಲ್ಲ ಮಾತನಾಡ್ತಾ ಇದ್ದಾರೆ ಸರ್. ನಾನೇನು ಮಾತಾಡ್ತೀನಿ? ನೀವು ಮಾತಾಡ್ತಾ ಇಲ್ಲ, ಬೇರೆಯವರು ಮಾತಾಡ್ತಾರೆ. ಐ ವಿಲ್ ಗೋ ಬೈ ದಿ ಹೈಕಮಾಂಡ್ಸ್ ಡೈರೆಕ್ಷನ್ಸ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ ಈಗ ಮೊಯ್ಲಿ ಅವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನ್ ಹೇಳ್ತಾರೆ ಅದು. ಸರ್ ಖರ್ಗೆ ಅವರು ಅಲ್ಲ ಸರ್, ಖರ್ಗೆ ಅವರು ಹೇಳಿದ್ಮೇಲೆ ಪದೇ ಮಾತನಾಡ್ತಾ ಇದ್ದಾರೆ. ನೀವು ಸೈಲೆಂಟ್ ಆಗಿದ್ದೀರಾ, ಬೇರೆಯವರೆಲ್ಲ ಮಾತನಾಡ್ತಾ ಇದ್ದಾರೆ ಸರ್. ನಾನೇನು ಮಾತಾಡ್ತೀನಿ? ನೀವು ಮಾತಾಡ್ತಾ ಇಲ್ಲ, ಬೇರೆಯವರು ಮಾತಾಡ್ತಾರೆ. ಐ ವಿಲ್ ಗೋ ಬೈ ದಿ ಹೈಕಮಾಂಡ್ಸ್ ಡೈರೆಕ್ಷನ್ಸ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ ಈಗ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆದಂತಹ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಜಯ್, ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ರಾಜ್ಯ ರಾಜಕಾರಣದಲ್ಲಿ ಇನ್ನೇನು ಕಾಂಗ್ರೆಸ್ ನಲ್ಲಿ ಡಿಸಿಎಂ ಆದವರು ಸಿಎಂ ಆಗ್ತಾರೆ ಎನ್ನುವಂತ ಇಂಗಿತ, ಜೊತೆಗೆ ಈಗಾಗಲೇ ಸಿದ್ದರಾಮಯ್ಯವರು ಎಲ್ಲ ಒಂದ್ ಕಡೆ ಮೌನ ವಹಿಸಿದ್ರು. ಆದ್ರೆ ಹಿರಿಯ ಕಾಂಗ್ರೆಸ್ನ ನಾಯಕರನ್ಸ್ಕೊಂಡವರು ವೀರಪ್ಪ ಮೊಯ್ಲಿ ಅವರು ಮಾತನಾಡಿದ್ರು, ಅದು ಓಪನ್ ಸ್ಟೇಜ್ ಮೇಲೆ. ಇನ್ನೇನು ಡಿಸಿಎಂ ಆಗಿರುವಂತಹ ಇದೇ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ. ಸದ್ಯ ಈ ಬೆಳವಣಿಗೆ ಎಷ್ಟು ಮಟ್ಟಿಗೆ ಆಗ್ತಾ ಇದೆ? ಜೊತೆಗೆ ಈ ಸಿದ್ದರಾಮಯ್ಯವರು ಹೇಳಿರುವಂತಹ ಮಾತು ಎಲ್ಲ ಒಂದ್ ಕಡೆ ಹೈಕಮಾಂಡ್ ಇನ್ ಕೇಸ್ ನಾಳೆ ಚೇಂಜಸ್ ಆದ್ರೆ ಒಪ್ಕೊಂಡ್ ಬಿಡ್ತಾರ ಅಷ್ಟು ಸಾರಾ ಸಗಟಾಗಿ? ನಿಕೇಶ್, ಸಿದ್ದರಾಮಯ್ಯ ಮೌನ ಅಂತ ಹೇಳಕ್ ಆಗೋದಿಲ್ಲ. ಯಾಕಂತಂದ್ರೆ ಸಿದ್ದರಾಮಯ್ಯ ಕೊಟ್ಟಿರುವಂತ ಹೇಳಿಕೆ ಏನು, ಹೈಕಮಾಂಡ್ ಹೇಳಿದಂತೆ ನಾನು ಕೇಳ್ತೀನಿ ಅಂತ ಹೇಳಿರುವಂತದ್ದು. ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಿ 2 ವರ್ಷ ನಂತರ ಅಂತ ಏನಾದ್ರು ಕೂಡ ಹೈಕಮಾಂಡ್ ಸಿದ್ದರಾಮಯ್ಯ ಹೇಳಿದೆಯಾ ಅನ್ನೋಂಥದ್ದೊಂದು ಪ್ರಶ್ನೆ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರ ಸಂಪೂರ್ಣ ಬಲ ಇರುವಂತದ್ದು, ಬೆಂಬಲ ಇರುವಂತದ್ದು. ಮತ್ತು ಜೊತೆಗೆ ಸಿದ್ದರಾಮಯ್ಯ ಈಗಾಗಲೇ ಕೂಡ ಕಳೆದ 1 ತಿಂಗಳ ಹಿಂದೆ ಡಿಕೆ ಶಿವಕುಮಾರ್ ಕೊಟ್ಟಂತ ಒಂದು ಹೇಳಿಕೆ ಏನಿದೆ, ಅಧಿಕಾರ ಹಸ್ತಾಂತರ ಸಂಬಂಧಪಟ್ಟ ಒಪ್ಪಂದ, ಆಗ ಒಂದು ಹೇಳಿಕೆ ಕೊಟ್ಟರು. ಯಾವುದು ಒಪ್ಪಂದ ಆಗಿಲ್ಲ ಅಂತ ಹೇಳೋ ಮೂಲಕ ಆಗಲೇ ಸಂದೇಶವನ್ನು ರವಾನೆ ಮಾಡಿದ್ರು ಹೈಕಮಾಂಡ್ಗೆ, ಯಾವುದು ಕೂಡ ಒಪ್ಪಂದ ಆಗಿಲ್ಲ ಅಂತ. ಈಗ ವೀರಪ್ಪ ಮೊಯ್ಲಿ ಕೊಟ್ಟಿರುವಂತಹ ಹೇಳಿಕೆ ಹಿನ್ನೆಲೆಯಲ್ಲಿ ಈ ಹಿಂದೆನೂ ಕೂಡ ಏನು ಮುಖ್ಯಮಂತ್ರಿಗಳ ಬದಲಾವಣೆ ಸಂಬಂಧಪಟ್ಟ ಒಂದಷ್ಟು ಜನ ಕೊಟ್ಟ ಹೇಳಿಕೆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಏನು ಪ್ರತಿಕ್ರಿಯೆ ಕೊಟ್ಟಿದ್ರು. ಹೈಕಮಾಂಡ್ ಹೇಳಿದಂತೆ ನಡ್ತೀನಿ, ಹೈಕಮಾಂಡ್ ಹೇಳಿದಂತೆ ಕೇಳ್ತೀನಿ ಅಂತ ಹೇಳೋ ಮೂಲಕ ಒಂದು ಸೇಫರ್ ಸಂದೇಶವನ್ನ ಅಥವಾ ಸೇಫರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹಾಗಂತ ಹೈಕಮಾಂಡ್ ಸಿದ್ದರಾಮಯ್ಯ ಬದಲಾವಣೆ ಮಾಡಿದ ತಕ್ಷಣ ಕೂಡ ಒಪ್ಕೊಳ್ತಾರೆ ಅನ್ನುವಂಥದ್ದು ಅಥವಾ ಹೈಕಮಾಂಡ್ ಏನ್ ಹೇಳುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರಿಗೆ ಬಹಳ ಲೆಕ್ಕಾಚಾರವಾಗಿ ಇರುವಂತದ್ದು. ಮತ್ತು ಜೊತೆಗೆ ಇನ್ನ ಇರುವಂತದ್ದು ಒಂದ್ ವೇಳೆ ಬದಲಾವಣೆ ಅಂತೇನಾದ್ರೂ ಕೂಡ ನಿಯಮ ಆಗಿದ್ರೆ, ಒಪ್ಪಂದ ಆಗಿದ್ರೆ ನವೆಂಬರ್ ಡಿಸೆಂಬರ್ ವೇಳೆಗೆ ಆಗುವಂತದ್ದು. ಆಗ ರಾಜಕೀಯ ಬದಲಾವಣೆಗಳು, ರಾಜಕೀಯ ಹೇಳಿಕೆಗಳು ನಾನಾ ರೀತಿಯಲ್ಲಿ ಕೂಡ ಬದಲಾವಣೆ ಆಗುವಂತದ್ದು. ಈಗ ಸಿದ್ದರಾಮಯ್ಯ ಕೊಡುವ ಹೇಳಿಕೆ ಮೂಲಕ ಯಾವುದೂ ಕೂಡ ಕಾಂಟ್ರವರ್ಸಿ ಆಗಬಾರ್ದು, ಯಾವುದು ಕೂಡ ವಿವಾದಾತ್ಮಕ ಹೇಳಿಕೆ ಆಗಬಾರ್ದು ಅನ್ನುವಂಥದ್ದು. ಜೊತೆಗೆ ಡಿಕೆ ಶಿವಕುಮಾರ್ ಹೌದು ಸಿಎಂ ಆಗ್ತಾರಂತ ಎಲ್ಲೂ ಕೂಡ ಬಹಿರಂಗವಾಗಿ ಹೇಳಿಲ್ಲ. ಹೈಕಮಾಂಡ್ ಹೇಳಿದಂತೆ ಕೇಳ್ತೀನಿ ಅಂತ ಹೇಳೋ ಮೂಲಕ ನಾಳೆ ಹೈಕಮಾಂಡ್ ಏನ್ ಹೇಳಬಹುದು ಅಥವಾ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರು ಏನ್ ಹೇಳಿಸಬಹುದು ಅನ್ನೋಂಥದ್ದು ಕೂಡ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳು ಇರುವಂತದ್ದು. ಈ ಎಲ್ಲಾ ಹಿನ್ನೆಲೆಯಲ್ಲಿ ಖಂಡಿತವಾಗ್ಲೂ ಕೂಡ ಸಿದ್ದರಾಮಯ್ಯ ಅವರು ಮೌನ ಅಂತ ಹೇಳುವಂಥದ್ದು ಕೂಡ ಆಗೋದಿಲ್ಲ. ಜೊತೆಗೆ ಇದೊಂದು ರಾಜಕೀಯ ರಣತಂತ್ರದ ಭಾಗವಾಗಿ ಹೇಳಿಕೆ ಕೊಟ್ಟಿದ್ದಾರಾ ಅನ್ನುವಂಥದ್ದು ಕೂಡ ಒಂದು ಕಾಂಗ್ರೆಸ್ ನಲ್ಲಿ ಚರ್ಚೆಯ ವಿಚಾರ ಆಗಿರುವಂತದ್ದು. ಅದೇ ರೀತಿ ಕೂಡ ರಾಜಕೀಯವಾಗಿ ಕೂಡ ಒಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡಬಹುದಾಗಿದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ ಈಗ ಮೊಯ್ಲಿ ಅವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನ್ ಹೇಳ್ತಾರೆ ಅದು.
ಸರ್ ಖರ್ಗೆ ಅವರು ಅಲ್ಲ ಸರ್ ಖರ್ಗೆ ಅವರು ಹೇಳಿದ್ಮೇಲೆ ಈಗ ಪದೇ ಪದೇ ಮಾತನಾಡ್ತಾ ಇದ್ದಾರೆ. ನೀವು ಸೈಲೆಂಟ್ ಆಗಿದ್ದೀರಾ, ಬೇರೆಯವರೆಲ್ಲ ಮಾತನಾಡ್ತಾ ಇದ್ದಾರೆ ಸರ್. ನಾನೇನು ಮಾತಾಡ್ತೀನಿ? ನೀವು ಮಾತಾಡ್ತಾ ಇಲ್ಲ, ಬೇರೆಯವರು ಮಾತಾಡ್ತಾ ಇದ್ದಾರೆ. ಐ ವಿಲ್ ಗೋ ಬೈ ದಿ ಹೈಕಮಾಂಡ್ಸ್ ಡೈರೆಕ್ಷನ್ಸ್. ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು ಸಿಎಂ ಬದಲಾವಣೆ ಆಗ್ತಾರಾ ಇಲ್ವಾ, ಹಾಗಾದ್ರೆ ಸಿಎಂ ಬದಲಾವಣೆ ಖಚಿತಾನಾ ಎನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಸಿಎಂಗೂ ಬಂತ ಹೈಕಮಾಂಡ್ ಸಂದೇಶ. ವೀರಪ್ಪ ಮೊಯ್ಲಿ ಭವಿಷ್ಯದ ಬಗ್ಗೆ ಸಿಎಂ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಸುಮ್ಮನೆ ಕೊಡ್ರೆ ಆಗಲ್ಲ, ಹಾಕೊಂಡ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರೆ. ಅದಕ್ಕೆ ವೀರಪ್ಪ ಮೊಯ್ಲಿ ಅವರು ಭವಿಷ್ಯದ ಬಗ್ಗೆ ಈಗಾಗಲೇ ಸಿಎಂ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಯಾರು ಏನ್ ಹೇಳ್ತಾರೆ ಅಂತ ಅಲ್ಲ, ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ತೀವಿ. ಸಿಎಂ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್, ಆಗ ನಾನೇ ಸಿಎಂ, ಈಗ ಹೈಕಮಾಂಡ್ ಹೇಳಿದ್ದೇ ಫೈನಲ್. ಏಕಾಏಕಿ ಮೌನವಾಗಿದ್ದೇಕೆ ಸಿದ್ದರಾಮಯ್ಯ? ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಯಾವರು ಕೆಲ್ಸಕ್ಕೆ ಬಾರದಿದ್ದವ್ರು ಮಾತಾಡ್ತಾರಪ್ಪ, ಅವಕ್ಕೆಲ್ಲ ಯಾಕೆ ಅಷ್ಟೊಂದು ಮಹತ್ವ ಕೊಡ್ತೀರಿ? ಚೀಫ್ ಮಿನಿಸ್ಟರ್ ಬದಲಾವಣೆ 5 ವರ್ಷ ನಮ್ದೇ ಸರ್ಕಾರ ಇರ್ತದೆ. ನಾನು ಈಗ ಮುಖ್ಯಮಂತ್ರಿ, ನಾನೇ ಮುಂದುವರಿತೀನಿ. ಯಾವರು ಕೆಲ್ಸಕ್ಕೆ ಬಾರದಿದ್ದವ್ರು ಮಾತಾಡ್ತಾರಪ್ಪ, ಅವಕ್ಕೆಲ್ಲ ಯಾಕೆ ಅಷ್ಟೊಂದು ಮಹತ್ವ ಕೊಡ್ತೀರಿ? ಚೀಫ್ ಮಿನಿಸ್ಟರ್ ಬದಲಾವಣೆ 5 ವರ್ಷ ನಮ್ದೇ ಸರ್ಕಾರ ಇರ್ತದೆ. ನಾನು ಈಗ ಮುಖ್ಯಮಂತ್ರಿ, ನಾನೇ ಮುಂದುವರಿತೀನಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ ಈಗ ಮೊಯ್ಲಿ ಅವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನ್ ಹೇಳ್ತಾರೆ ಅದು. ಸರ್ ಖರ್ಗೆ ಅವರು ಅಲ್ಲ ಸರ್ ಖರ್ಗೆ ಅವರು ಹೇಳಿದ್ಮೇಲೆ ಈಗ ಪದೇ ಪದೇ ಮಾತನಾಡ್ತಾ ಇದ್ದಾರೆ. ನೀವು ಸೈಲೆಂಟ್ ಆಗಿದ್ದೀರಾ, ಬೇರೆಯವರೆಲ್ಲ ಮಾತನಾಡ್ತಾ ಇದ್ದಾರೆ ಸರ್. ನಾನೇನು ಮಾತಾಡ್ತೀನಿ? ನೀವು ಮಾತಾಡ್ತಾ ಇಲ್ಲ, ಬೇರೆಯವರು ಮಾತಾಡ್ತಾ ಇದ್ದಾರೆ. ಐ ವಿಲ್ ಗೋ ಬೈ ದಿ ಹೈಕಮಾಂಡ್ಸ್ ಡೈರೆಕ್ಷನ್ಸ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ ಈಗ ಮೊಯ್ಲಿ ಅವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನ್ ಹೇಳ್ತಾರೆ ಅದು. ಸರ್ ಖರ್ಗೆ ಅವರು ಅಲ್ಲ ಸರ್ ಖರ್ಗೆ ಅವರು ಹೇಳಿದ್ಮೇಲೆ ಈಗ ಪದೇ ಪದೇ ಮಾತನಾಡ್ತಾ ಇದ್ದಾರೆ. ನೀವು ಸೈಲೆಂಟ್ ಆಗಿದ್ದೀರಾ, ಬೇರೆಯವರೆಲ್ಲ ಮಾತನಾಡ್ತಾ ಇದ್ದಾರೆ ಸರ್. ನಾನೇನು ಮಾತಾಡ್ತೀನಿ? ನೀವು ಮಾತಾಡ್ತಾ ಇಲ್ಲ, ಬೇರೆಯವರು ಮಾತಾಡ್ತಾ ಇದ್ದಾರೆ. ಐ ವಿಲ್ ಗೋ ಬೈ ದಿ ಹೈಕಮಾಂಡ್ಸ್ ಡೈರೆಕ್ಷನ್ಸ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ ಈಗ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆದಂತಹ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಜಯ್, ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ರಾಜ್ಯ ರಾಜಕಾರಣದಲ್ಲಿ ಇನ್ನೇನು ಕಾಂಗ್ರೆಸ್ ನಲ್ಲಿ ಡಿಸಿಎಂ ಆದವರು ಸಿಎಂ ಆಗ್ತಾರೆ ಎನ್ನುವಂತ ಇಂಗಿತ, ಜೊತೆಗೆ ಈಗಾಗಲೇ ಸಿದ್ದರಾಮಯ್ಯವರು ಎಲ್ಲ ಒಂದ್ ಕಡೆ ಮೌನ ವಹಿಸಿದ್ರು. ಆದ್ರೆ ಹಿರಿಯ ಕಾಂಗ್ರೆಸ್ನ ನಾಯಕರು ಅನ್ಸ್ಕೊಂಡವರು ವೀರಪ್ಪ ಮೊಯ್ಲಿ ಅವರು ಮಾತನಾಡಿದ್ರು, ಅದು ಓಪನ್ ಸ್ಟೇಜ್ ಮೇಲೆ. ಇನ್ನೇನು ಡಿಸಿಎಂ ಆಗಿರುವಂತಹ ಇದೇ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ. ಸದ್ಯ ಈ ಬೆಳವಣಿಗೆ ಎಷ್ಟು ಮಟ್ಟಿಗೆ ಆಗ್ತಾ ಇದೆ? ಜೊತೆಗೆ ಈ ಸಿದ್ದರಾಮಯ್ಯವರು ಹೇಳಿರುವಂತಹ ಮಾತು ಎಲ್ಲ ಒಂದ್ ಕಡೆ ಹೈಕಮಾಂಡ್ ಇನ್ ಕೇಸ್ ನಾಳೆ ಚೇಂಜಸ್ ಆದ್ರೆ ಒಪ್ಕೊಂಡ್ ಬಿಡ್ತಾರ ಅಷ್ಟು ಸಾರಾ ಸಗಟಾಗಿ? ನಿಕೇಶ್, ಸಿದ್ದರಾಮಯ್ಯ ಮೌನ ಅಂತ ಹೇಳಕ್ಕಾಗೋದಿಲ್ಲ. ಯಾಕಂತಂದ್ರೆ ಸಿದ್ದರಾಮಯ್ಯ ಕೊಟ್ಟಿರುವಂತ ಹೇಳಿಕೆ ಏನು, ಹೈಕಮಾಂಡ್ ಹೇಳಿದಂತೆ ನಾನು ಕೇಳ್ತೀನಿ ಅಂತ ಹೇಳಿರುವಂತದ್ದು. ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಿ 2 ವರ್ಷ ನಂತರ ಅಂತ ಏನಾದ್ರು ಕೂಡ ಹೈಕಮಾಂಡ್ ಸಿದ್ದರಾಮಯ್ಯ ಹೇಳಿದೆಯಾ ಅನ್ನುವಂಥದ್ದೊಂದು ಪ್ರಶ್ನೆ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರ ಸಂಪೂರ್ಣ ಬಲ ಇರುವಂತದ್ದು, ಬೆಂಬಲ ಇರುವಂತದ್ದು. ಮತ್ತು ಜೊತೆಗೆ ಸಿದ್ದರಾಮಯ್ಯ ಈಗಾಗಲೇ ಕೂಡ ಕಳೆದ 1 ತಿಂಗಳ ಹಿಂದೆ ಡಿಕೆ ಶಿವಕುಮಾರ್ ಕೊಟ್ಟಂತ ಒಂದು ಹೇಳಿಕೆ ಏನಿದೆ, ಅಧಿಕಾರ ಹಸ್ತಾಂತರ ಸಂಬಂಧಪಟ್ಟ ಒಪ್ಪಂದ, ಆಗ ಒಂದು ಹೇಳಿಕೆ ಕೊಟ್ಟರು. ಯಾವುದು ಒಪ್ಪಂದ ಆಗಿಲ್ಲ ಅಂತ ಹೇಳೋ ಮೂಲಕ ಆಗ್ಲೇ ಸಂದೇಶವನ್ನು ರವಾನೆ ಮಾಡಿದ್ರು ಹೈಕಮಾಂಡ್ಗೆ, ಯಾವುದು ಕೂಡ ಒಪ್ಪಂದ ಆಗಿಲ್ಲ ಅಂತ. ಈಗ ವೀರಪ್ಪ ಮೊಯ್ಲಿ ಕೊಟ್ಟಿರುವಂತಹ ಹೇಳಿಕೆ ಹಿನ್ನೆಲೆಯಲ್ಲಿ ಈ ಹಿಂದೆನೂ ಕೂಡ ಏನು ಮುಖ್ಯಮಂತ್ರಿಗಳ ಬದಲಾವಣೆ ಸಂಬಂಧಪಟ್ಟ ಒಂದಷ್ಟು ಜನ ಕೊಟ್ಟ ಹೇಳಿಕೆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಪ್ರತಿಕ್ರಿಯೆ ಕೊಟ್ಟಿದ್ರು. ಹೈಕಮಾಂಡ್ ಹೇಳಿದಂತೆ ನಡ್ತೀನಿ, ಹೈಕಮಾಂಡ್ ಹೇಳಿದಂತೆ ಕೇಳ್ತೀನಿ ಅಂತ ಹೇಳೋ ಮೂಲಕ ಒಂದು ಸೇಫರ್ ಸಂದೇಶವನ್ನ ಅಥವಾ ಸೇಫರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹಾಗಂತ ಹೈಕಮಾಂಡ್ ಸಿದ್ದರಾಮಯ್ಯ ಬದಲಾವಣೆ ಮಾಡಿದ ತಕ್ಷಣ ಕೂಡ ಒಪ್ಕೊಳ್ತಾರೆ ಅನ್ನುವಂಥದ್ದು ಅಥವಾ ಹೈಕಮಾಂಡ್ ಏನ್ ಹೇಳುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರಿಗೆ ಬಹಳ ಲೆಕ್ಕಾಚಾರವಾಗಿ ಇರುವಂತದ್ದು. ಮತ್ತು ಜೊತೆಗೆ ಇನ್ನ ಇರುವಂತದ್ದು ಒಂದ್ ವೇಳೆ ಬದಲಾವಣೆ ಅಂತೇನಾದ್ರೂ ಕೂಡ ನಿಯಮ ಆಗಿದ್ರೆ, ಒಪ್ಪಂದ ಆಗಿದ್ರೆ ನವೆಂಬರ್ ಡಿಸೆಂಬರ್ ವೇಳೆಗೆ ಆಗುವಂತದ್ದು. ಆಗ ರಾಜಕೀಯ ಬದಲಾವಣೆಗಳು, ರಾಜಕೀಯ ಹೇಳಿಕೆಗಳು ನಾನಾ ರೀತಿಯಲ್ಲಿ ಕೂಡ ಬದಲಾವಣೆ ಆಗುವಂತದ್ದು. ಈಗ ಸಿದ್ದರಾಮಯ್ಯ ಕೊಡುವ ಹೇಳಿಕೆ ಮೂಲಕ ಯಾವುದೂ ಕೂಡ ಕಾಂಟ್ರವರ್ಸಿ ಆಗಬಾರ್ದು, ಯಾವುದು ಕೂಡ ವಿವಾದಾತ್ಮಕ ಹೇಳಿಕೆ ಆಗಬಾರ್ದು ಅನ್ನುವಂಥದ್ದು. ಜೊತೆಗೆ ಡಿಕೆ ಶಿವಕುಮಾರ್ ಹೌದು ಸಿಎಂ ಆಗ್ತಾರಂತ ಎಲ್ಲೂ ಕೂಡ ಬಹಿರಂಗವಾಗಿ ಹೇಳಿಲ್ಲ. ಹೈಕಮಾಂಡ್ ಹೇಳಿದಂತೆ ಕೇಳ್ತೀನಿ ಅಂತ ಹೇಳೋ ಮೂಲಕ ನಾಳೆ ಹೈಕಮಾಂಡ್ ಏನ್ ಹೇಳಬಹುದು ಅಥವಾ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರು ಏನ್ ಹೇಳಿಸಬಹುದು ಅನ್ನುವಂಥದ್ದು ಕೂಡ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳಿರುವಂತದ್ದು. ಈ ಎಲ್ಲಾ ಹಿನ್ನೆಲೆಯಲ್ಲಿ ಖಂಡಿತವಾಗ್ಲೂ ಕೂಡ ಸಿದ್ದರಾಮಯ್ಯ ಅವರು ಮೌನ ಅಂತ ಹೇಳುವಂಥದ್ದು ಕೂಡ ಆಗೋದಿಲ್ಲ. ಜೊತೆಗೆ ಇದೊಂದು ರಾಜಕೀಯ ರಣತಂತ್ರದ ಭಾಗವಾಗಿ ಹೇಳಿಕೆ ಕೊಟ್ಟಿದ್ದಾರಾ ಅನ್ನುವಂಥದ್ದು ಕೂಡ ಒಂದು ಕಾಂಗ್ರೆಸ್ ನಲ್ಲಿ ಚರ್ಚೆಯ ವಿಚಾರ ಆಗಿರುವಂತದ್ದು. ಅದೇ ರೀತಿ ಕೂಡ ರಾಜಕೀಯವಾಗಿ ಕೂಡ ಒಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡಬಹುದಾಗಿದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ.
ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ ಈಗ ಮೊಯ್ಲಿಯವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನ್ ಹೇಳ್ತಾರೆ ಅದು. ಸರ್ ಖರ್ಗೆ ಅವರು ಅಲ್ಲ ಸರ್, ಖರ್ಗೆ ಅವರು ಹೇಳಿದ್ಮೇಲೆ ಈಗ ಪದೇ ಪದೇ ಮಾತನಾಡ್ತಾ ಇದ್ದಾರೆ. ನೀವು ಸೈಲೆಂಟ್ ಆಗಿದ್ದೀರಾ, ಬೇರೆಯವರೆಲ್ಲ ಮಾತನಾಡ್ತಾ ಇದ್ದಾರೆ ಸರ್. ನಾನೇನು ಮಾತಾಡ್ತೀನಿ? ನೀವು ಮಾತಾಡ್ತಾ ಇಲ್ಲ, ಬೇರೆಯವರು ಮಾತಾಡ್ತಾ ಇದ್ದಾರೆ. ಐ ವಿಲ್ ಗೋ ಬೈ ದಿ ಹೈಕಮಾಂಡ್ಸ್ ಡೈರೆಕ್ಷನ್ಸ್. ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು ಸಿಎಂ ಬದಲಾವಣೆ ಆಗ್ತಾರಾ ಇಲ್ವಾ, ಹಾಗಾದ್ರೆ ಸಿಎಂ ಬದಲಾವಣೆ ಖಚಿತಾನಾ ಎನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಸಿಎಂಗೂ ಬಂತ ಹೈಕಮಾಂಡ್ ಸಂದೇಶ. ವೀರಪ್ಪ ಮೊಯ್ಲಿ ಭವಿಷ್ಯದ ಬಗ್ಗೆ ಸಿಎಂ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಸುಮ್ಮನೆ ಕೊಡ್ರೆ ಆಗಲ್ಲ, ಹಾಕೊಂಡ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರೆ. ಅದಕ್ಕೆ ವೀರಪ್ಪ ಮೊಯ್ಲಿ ಅವರು ಭವಿಷ್ಯದ ಬಗ್ಗೆ ಈಗಾಗಲೇ ಸಿಎಂ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಯಾರು ಏನ್ ಹೇಳ್ತಾರೆ ಅಂತ ಅಲ್ಲ, ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ತೀವಿ. ಸಿಎಂ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್, ಆಗ ನಾನೇ ಸಿಎಂ, ಈಗ ಹೈಕಮಾಂಡ್ ಹೇಳಿದ್ದೇ ಫೈನಲ್. ಏಕಾಏಕಿ ಮೌನವಾಗಿದ್ದೇಕೆ ಸಿದ್ದರಾಮಯ್ಯ? ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಯಾವನು ಕೆಲ್ಸಕ್ಕೆ ಬಾರದಿದ್ದವ್ರು ಮಾತಾಡ್ತಾರಪ್ಪ, ಅವಕ್ಕೆಲ್ಲ ಯಾಕೆ ಅಷ್ಟೊಂದು ಮಹತ್ವ ಕೊಡ್ತೀರಿ? ಚೀಫ್ ಮಿನಿಸ್ಟರ್ ಬದಲಾವಣೆ 5 ವರ್ಷ ನಮ್ದೇ ಸರ್ಕಾರ ಇರ್ತದೆ. ನಾನು ಈಗ ಮುಖ್ಯಮಂತ್ರಿ ನಾನೇ ಮುಂದುವರಿತೀನಿ. ಯಾವನು ಕೆಲ್ಸಕ್ಕೆ ಬಾರದಿದ್ದವ್ರು ಮಾತಾಡ್ತಾರಪ್ಪ, ಅವಕ್ಕೆಲ್ಲ ಯಾಕೆ ಅಷ್ಟೊಂದು ಮಹತ್ವ ಕೊಡ್ತೀರಿ? ಚೀಫ್ ಮಿನಿಸ್ಟರ್ ಬದಲಾವಣೆ 5 ವರ್ಷ ನಮ್ದೇ ಸರ್ಕಾರ ಇರ್ತದೆ. ನಾನು ಈಗ ಮುಖ್ಯಮಂತ್ರಿ ನಾನೇ ಮುಂದುವರಿತೀನಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ ಈಗ ಮೊಯ್ಲಿಯವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನ್ ಹೇಳ್ತಾರೆ ಅದು. ಸರ್ ಖರ್ಗೆ ಅವರು ಅಲ್ಲ ಸರ್, ಖರ್ಗೆ ಅವರು ಹೇಳಿದ್ಮೇಲೆ ಈಗ ಪದೇ ಪದೇ ಮಾತನಾಡ್ತಾ ಇದ್ದಾರೆ. ನೀವು ಸೈಲೆಂಟ್ ಆಗಿದ್ದೀರಾ, ಬೇರೆಯವರೆಲ್ಲ ಮಾತನಾಡ್ತಾ ಇದ್ದಾರೆ ಸರ್. ನಾನೇನು ಮಾತಾಡ್ತೀನಿ? ನೀವು ಮಾತಾಡ್ತಾ ಇಲ್ಲ, ಬೇರೆಯವರು ಮಾತಾಡ್ತಾ ಇದ್ದಾರೆ. ಐ ವಿಲ್ ಗೋ ಬೈ ದಿ ಹೈಕಮಾಂಡ್ಸ್ ಡೈರೆಕ್ಷನ್ಸ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ ಈಗ ಮೊಯ್ಲಿಯವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನ್ ಹೇಳ್ತಾರೆ ಅದು. ಸರ್ ಖರ್ಗೆ ಅವರು ಅಲ್ಲ ಸರ್, ಖರ್ಗೆ ಅವರು ಹೇಳಿದ್ಮೇಲೆ ಈಗ ಪದೇ ಪದೇ ಮಾತನಾಡ್ತಾ ಇದ್ದಾರೆ. ನೀವು ಸೈಲೆಂಟ್ ಆಗಿದ್ದೀರಾ, ಬೇರೆಯವರೆಲ್ಲ ಮಾತನಾಡ್ತಾ ಇದ್ದಾರೆ ಸರ್. ನಾನೇನು ಮಾತಾಡ್ತೀನಿ? ನೀವು ಮಾತಾಡ್ತಾ ಇಲ್ಲ, ಬೇರೆಯವರು ಮಾತಾಡ್ತಾ ಇದ್ದಾರೆ. ಐ ವಿಲ್ ಗೋ ಬೈ ದಿ ಹೈಕಮಾಂಡ್ಸ್ ಡೈರೆಕ್ಷನ್ಸ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ ಈಗ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆದಂತಹ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಜಯ್, ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ರಾಜ್ಯ ರಾಜಕಾರಣದಲ್ಲಿ ಇನ್ನೇನು ಕಾಂಗ್ರೆಸ್ ನಲ್ಲಿ ಡಿಸಿಎಂ ಆದವರು ಸಿಎಂ ಆಗ್ತಾರೆ ಎನ್ನುವಂತ ಇಂಗಿತ, ಜೊತೆಗೆ ಈಗಾಗಲೇ ಸಿದ್ದರಾಮಯ್ಯವರು ಎಲ್ಲ ಒಂದ್ ಕಡೆ ಮೌನ ವಹಿಸಿದ್ರು. ಆದ್ರೆ ಹಿರಿಯ ಕಾಂಗ್ರೆಸ್ನ ನಾಯಕರನ್ಸ್ಕೊಂಡವರು ವೀರಪ್ಪ ಮೊಯ್ಲಿ ಅವರು ಮಾತನಾಡಿದ್ರು, ಅದು ಓಪನ್ ಸ್ಟೇಜ್ ಮೇಲೆ. ಇನ್ನೇನು ಡಿಸಿಎಂ ಆಗಿರುವಂತಹ ಇದೇ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ. ಸದ್ಯ ಈ ಬೆಳವಣಿಗೆ ಎಷ್ಟು ಮಟ್ಟಿಗೆ ಆಗ್ತಾ ಇದೆ? ಜೊತೆಗೆ ಈ ಸಿದ್ದರಾಮಯ್ಯ ಅವರು ಹೇಳಿರುವಂತಹ ಮಾತು ಎಲ್ಲ ಒಂದ್ ಕಡೆ ಹೈಕಮಾಂಡ್ ಇನ್ ಕೇಸ್ ನಾಳೆ ಚೇಂಜಸ್ ಆದ್ರೆ ಒಪ್ಕೊಂಡ್ ಬಿಡ್ತಾರ ಅಷ್ಟು ಸಾರಾ ಸಗಟಾಗಿ? ನಿಖೇಶ್, ಸಿದ್ದರಾಮಯ್ಯ ಮೌನ ಅಂತ ಹೇಳಕ್ ಆಗೋದಿಲ್ಲ. ಯಾಕಂತಂದ್ರೆ ಸಿದ್ದರಾಮಯ್ಯ ಕೊಟ್ಟಿರುವಂತ ಹೇಳಿಕೆ ಏನು, ಹೈಕಮಾಂಡ್ ಹೇಳಿದಂತೆ ನಾನು ಕೇಳ್ತೀನಿ ಅಂತ ಹೇಳಿರುವಂತದ್ದು. ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಿ 2 ವರ್ಷ ನಂತರ ಅಂತ ಏನಾದ್ರು ಕೂಡ ಹೈಕಮಾಂಡ್ ಸಿದ್ದರಾಮಯ್ಯ ಹೇಳಿದೆಯಾ ಅನ್ನೋಂಥದ್ದೊಂದು ಪ್ರಶ್ನೆ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರ ಸಂಪೂರ್ಣ ಬಲ ಇರುವಂತದ್ದು, ಬೆಂಬಲ ಇರುವಂತದ್ದು. ಮತ್ತು ಜೊತೆಗೆ ಸಿದ್ದರಾಮಯ್ಯ ಈಗಾಗಲೇ ಕೂಡ ಕಳೆದ 1 ತಿಂಗಳ ಹಿಂದೆ ಡಿ.ಕೆ. ಶಿವಕುಮಾರ್ ಕೊಟ್ಟಂತ ಒಂದು ಹೇಳಿಕೆ ಏನಿದೆ, ಅಧಿಕಾರ ಹಸ್ತಾಂತರ ಸಂಬಂಧಪಟ್ಟ ಒಪ್ಪಂದ, ಆಗ ಒಂದು ಹೇಳಿಕೆ ಕೊಟ್ಟರು. ಯಾವುದು ಒಪ್ಪಂದ ಆಗಿಲ್ಲ ಅಂತ ಹೇಳೋ ಮೂಲಕ ಆಗ್ಲೇ ಸಂದೇಶವನ್ನು ರವಾನೆ ಮಾಡಿದ್ರು ಹೈಕಮಾಂಡ್ಗೆ, ಯಾವುದು ಕೂಡ ಒಪ್ಪಂದ ಆಗಿಲ್ಲ ಅಂತ. ಈಗ ವೀರಪ್ಪ ಮೊಯ್ಲಿ ಕೊಟ್ಟಿರುವಂತಹ ಹೇಳಿಕೆ ಹಿನ್ನೆಲೆಯಲ್ಲಿ ಈ ಹಿಂದೆ ಕೂಡ ಏನು ಮುಖ್ಯಮಂತ್ರಿಗಳ ಬದಲಾವಣೆ ಸಂಬಂಧಪಟ್ಟ ಒಂದಷ್ಟು ಜನ ಕೊಟ್ಟ ಹೇಳಿಕೆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಏನೋ ಪ್ರತಿಕ್ರಿಯೆ ಕೊಟ್ಟಿದ್ರು. ಹೈಕಮಾಂಡ್ ಹೇಳಿದಂತೆ ನಡ್ತೀನಿ, ಹೈಕಮಾಂಡ್ ಹೇಳಿದಂತೆ ಕೇಳ್ತೀನಿ ಅಂತ ಹೇಳೋ ಮೂಲಕ ಒಂದು ಸೇಫರ್ ಸಂದೇಶವನ್ನ ಅಥವಾ ಸೇಫರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹಾಗಂತ ಹೈಕಮಾಂಡ್ ಸಿದ್ದರಾಮಯ್ಯ ಬದಲಾವಣೆ ಮಾಡಿದ ತಕ್ಷಣ ಕೂಡ ಒಪ್ಕೊಳ್ತಾರೆ ಅನ್ನುವಂಥದ್ದು ಅಥವಾ ಹೈಕಮಾಂಡ್ ಏನ್ ಹೇಳುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರಿಗೆ ಬಹಳ ಲೆಕ್ಕಾಚಾರವಾಗಿ ಇರುವಂತದ್ದು. ಮತ್ತು ಜೊತೆಗೆ ಇನ್ನ ಇರುವಂತದ್ದು ಒಂದು ವೇಳೆ ಬದಲಾವಣೆ ಅಂತೇನಾದ್ರೂ ಕೂಡ ನಿಯಮ ಆಗಿದ್ರೆ, ಒಪ್ಪಂದ ಆಗಿದ್ರೆ ನವೆಂಬರ್ ಡಿಸೆಂಬರ್ ವೇಳೆಗೆ ಆಗುವಂತದ್ದು. ಆಗ ರಾಜಕೀಯ ಬದಲಾವಣೆಗಳು, ರಾಜಕೀಯ ಹೇಳಿಕೆಗಳು ನಾನಾ ರೀತಿಯಲ್ಲಿ ಕೂಡ ಬದಲಾವಣೆ ಆಗುವಂತದ್ದು. ಈಗ ಸಿದ್ದರಾಮಯ್ಯ ಕೊಡುವ ಹೇಳಿ ಮೂಲಕ ಯಾವುದೂ ಕೂಡ ಕಾಂಟ್ರವರ್ಸಿ ಆಗಬಾರ್ದು, ಯಾವುದೂ ಕೂಡ ವಿವಾದಾತ್ಮಕ ಹೇಳಿಕೆ ಆಗಬಾರ್ದು ಅನ್ನುವಂಥದ್ದು. ಜೊತೆಗೆ ಡಿ.ಕೆ. ಶಿವಕುಮಾರ್ ಹೌದು ಸಿಎಂ ಆಗ್ತಾರಂತ ಎಲ್ಲೂ ಕೂಡ ಬಹಿರಂಗವಾಗಿ ಹೇಳಿಲ್ಲ.
ಹೈಕಮಾಂಡ್ ಹೇಳಿದಂತೆ ಕೇಳ್ತೀನಿ ಅಂತ ಹೇಳುವ ಮೂಲಕ ನಾಳೆ ಹೈಕಮಾಂಡ್ ಏನ್ ಹೇಳಬಹುದು ಅಥವಾ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರು ಏನ್ ಹೇಳಿಸಬಹುದು ಅನ್ನುವಂಥದ್ದು ಕೂಡ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳಿರುವಂತದ್ದು. ಈ ಎಲ್ಲಾ ಹಿನ್ನೆಲೆಯಲ್ಲಿ ಖಂಡಿತವಾಗ್ಲೂ ಕೂಡ ಸಿದ್ದರಾಮಯ್ಯ ಅವರು ಮೌನ ಅಂತ ಹೇಳುವಂಥದ್ದು ಕೂಡ ಆಗೋದಿಲ್ಲ. ಜೊತೆಗೆ ಇದೊಂದು ರಾಜಕೀಯ ರಣತಂತ್ರದ ಭಾಗವಾಗಿ ಹೇಳಿಕೆ ಕೊಟ್ಟಿದ್ದಾರಾ ಅನ್ನುವಂಥದ್ದು ಕೂಡ ಒಂದು ಕಾಂಗ್ರೆಸ್ ನಲ್ಲಿ ಚರ್ಚೆಯ ವಿಚಾರ ಆಗಿರುವಂತದ್ದು. ಅದೇ ರೀತಿ ಕೂಡ ರಾಜಕೀಯ ಕೂಡ ಒಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡಬಹುದಾಗಿದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ ಈಗ ಮೊಯ್ಲಿಯವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನ್ ಹೇಳ್ತಾರೆ ಅದು. ಸರ್ ಖರ್ಗೆ ಅವರು ಅಲ್ಲ ಸರ್, ಖರ್ಗೆ ಅವರು ಹೇಳಿದ್ಮೇಲೆ ಪದೇ ಪದೇ ಮಾತಾಡ್ತಾ ಇದ್ದಾರೆ. ನೀವು ಸೈಲೆಂಟ್ ಆಗಿದ್ದೀರಾ, ಬೇರೆಯವರೆಲ್ಲ ಮಾತನಾಡ್ತಾ ಇದ್ದಾರೆ. ನಾನೇನು ಮಾತಾಡ್ತೀನಿ? ನೀವು ಮಾತಾಡ್ತಾ ಇಲ್ಲ, ಬೇರೆಯವರು ಮಾತಾಡ್ತಾ ಇದ್ದಾರೆ. ಐ ವಿಲ್ ಗೋ ಬೈ ದಿ ಹೈಕಮಾಂಡ್ಸ್ ಡೈರೆಕ್ಷನ್ಸ್. ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು ಸಿಎಂ ಬದಲಾವಣೆ ಆಗ್ತಾರಾ ಇಲ್ವಾ, ಹಾಗಾದ್ರೆ ಸಿಎಂ ಬದಲಾವಣೆ ಖಚಿತಾನಾ ಎನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಸಿಎಂಗೂ ಬಂತ ಹೈಕಮಾಂಡ್ ಸಂದೇಶ. ವೀರಪ್ಪ ಮೊಯ್ಲಿ ಭವಿಷ್ಯದ ಬಗ್ಗೆ ಸಿಎಂ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಸುಮ್ಮನೆ ಕೊಡ್ರೆ ಆಗೋಲ್ಲ, ಹಾಕೊಂಡ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರೆ. ಅದಕ್ಕೆ ವೀರಪ್ಪ ಮೊಯ್ಲಿ ಅವರು ಭವಿಷ್ಯದ ಬಗ್ಗೆ ಈಗಾಗಲೇ ಸಿಎಂ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಯಾರು ಏನ್ ಹೇಳ್ತಾರೆ ಅಂತ ಅಲ್ಲ, ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ತೀವಿ. ಸಿಎಂ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್, ಆಗ ನಾನೇ ಸಿಎಂ, ಈಗ ಹೈಕಮಾಂಡ್ ಹೇಳಿದ್ದೇ ಫೈನಲ್. ಏಕಾಏಕಿ ಮೌನವಾಗಿದ್ದೇಕೆ ಸಿದ್ದರಾಮಯ್ಯ? ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಯಾವನು ಕೆಲ್ಸಕ್ಕೆ ಬಾರದಿದ್ದವ್ರು ಮಾತಾಡ್ತಾರಪ್ಪ, ಅವಕ್ಕೆಲ್ಲ ಯಾಕೆ ಅಷ್ಟೊಂದು ಮಹತ್ವ ಕೊಡ್ತೀರಿ? ಚೀಫ್ ಮಿನಿಸ್ಟರ್ ಬದಲಾವಣೆ 5 ವರ್ಷ ನಮ್ದೇ ಸರ್ಕಾರ ಇರ್ತದೆ. ನಾನು ಈಗ ಮುಖ್ಯಮಂತ್ರಿ ನಾನೇ ಮುಂದುವರಿತೀನಿ. ಯಾವನು ಕೆಲ್ಸಕ್ಕೆ ಬಾರದಿದ್ದವ್ರು ಮಾತಾಡ್ತಾರಪ್ಪ, ಅವಕ್ಕೆಲ್ಲ ಯಾಕೆ ಅಷ್ಟೊಂದು ಮಹತ್ವ ಕೊಡ್ತೀರಿ? ಚೀಫ್ ಮಿನಿಸ್ಟರ್ ಬದಲಾವಣೆ 5 ವರ್ಷ ನಮ್ದೇ ಸರ್ಕಾರ ಇರ್ತದೆ. ನಾನು ಈಗ ಮುಖ್ಯಮಂತ್ರಿ ನಾನೇ ಮುಂದುವರಿತೀನಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ ಈಗ ಮೊಯ್ಲಿಯವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ.